ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ, ಇದು ನಿಮ್ಮ ವಾಹಿನಿ. ಮಳವಳ್ಳಿ ತಾಲೂಕಿನ ಕಾಗೇಪುರ ಕಾವೇರಿ ನೀರಾವರಿ ಸಹಾಯಕ ಕಾರ್ಯಪಾಲಕರ ಇಂಜಿನಿಯರ್ ಕಚೇರಿ ಆವರಣದಲ್ಲಿ ಪ್ರತಿಭಟನೆ. ಪ್ರತಿಭಟನಾಕಾರರು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕಚೇರಿಗೆ ಬೀಗ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕಿನ ಪಕ್ಕದಲ್ಲಿ ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯಗಳು ಭರ್ತಿಯಾಗಿ ನೀರು ಹರಿಯುತ್ತಿದ್ದರೂ ತಾಲೂಕಿನ ಈ ಭಾಗದ ರೈತರ ಬೆಳೆಗೆ ನೀರು ಕೊಡದೆ ರೈತರ ಜಮೀನಿಗೆ ನೀರು ಬಿಟ್ಟಿಲ್ಲ ಎಂದು ಕಳೆದ ಸೋಮವಾರ ಪ್ರತಿಭಟನೆ ನಡೆಸಿದ ಸಂದರ್ಭದಲ್ಲಿ ಇಂಜಿನಿಯರ್ ಭರತೇಶ್ ಕುಮಾರ್ ಎನ್ಸಿಯವರು ಮಧ್ಯಪ್ರವೇಶ ಮಾಡಿ ನಾಲೆಗೆ ನೀರು ಬಿಡುತ್ತೇವೆ ಎಂದು ಹೇಳಿ ಭರವಸೆ ನೀಡಿದರು. ಡ್ಯಾಮ್ನಿಂದ ಇರ್ಬೋದು, ಆರಂಗಿ ಡ್ಯಾಮ್ ಇರ್ಬೋದು, ಕಬಿನಿ ಡ್ಯಾಮ್ ಇರ್ಬೋದು, ಹೇಮಾವತಿ ಡ್ಯಾಮ್ ಇರ್ಬೋದು, ಎಲ್ಲ ಡ್ಯಾಮ್ಗಳು ತುಂಬಿ ಇವತ್ತು ಕಾವೇರಿ ನದಿ ಮುಖಾಂತರವಾಗಿ ತಮಿಳುನಾಡಿನ ಮೆಟ್ಟೂರ್ಗೆ ಹೋಗಿ ಮೆಟ್ಟೂರು ಡ್ಯಾಮು ತುಂಬಿ ಸಮುದ್ರಕ್ಕೆ ಹೋಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಪಕ್ಕದಲ್ಲೇ ಇರತಕ್ಕಂತಹ ಕಾವೇರಿಯ ಪಕ್ಕದಲ್ಲೇ ಇರತಕ್ಕಂತಹ ಪ್ರದೇಶಗಳಿಗೆ ಇವತ್ತು ಕುಡಿಯಲಿಕ್ಕೆ ನೀರಿಲ್ಲದೆ ಇರತಕ್ಕಂಥ ಒಂದು ದುಸ್ಥಿತಿ ನಿರ್ಮಾಣ ಆಗಿದೆ. ಭತ್ತದ ಒಟ್ಲಾಕ್ಲಿಕ್ಕೆ ನೀರಿಲ್ಲ, ಕಬ್ಬು ಮತ್ತು ರೇಷ್ಮೆ ಬೆಳೆಗಳಿಗೆ ಏನು ಸ್ಟ್ಯಾಂಡಿಂಗ್ ಕ್ರಾಫ್ಟ್ ಇದೆಯೋ ಅದಕ್ಕೂ ಸಹ ನೀರಿಲ್ಲದೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವರ ಈ ಬೇಜವಾಬ್ದಾರಿತನವನ್ನು ಖಂಡಿಸಿ ನೀರು ಕೊಡಬೇಕು ಅಂತೇಳಿ ಸೋಮವಾರ ದಿನ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ AWO ಆದಂತಹ ಭರತೇಶ್ ಅವರು ಮತ್ತು SC ಅವರು ಮಾತಾಡಿ ಇವತ್ತು ಸಂಜೆಯಿಂದಲೇ ನಾವು 2ನೇ ಸೆಕ್ಷನ್ 3ನೇ ಸೆಕ್ಷನ್ಗೆ ನಾವು ನೀರನ್ನ ಬಿಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ರು. ಅವ್ರ ಭರವಸೆಯ ಮೇರೆಗೆ ನಾವು ಪ್ರತಿಭಟನೆಯನ್ನು ವಾಪಸ್ ತಗೊಂಡಿದ್ವಿ. ಆದರೆ 3 ದಿನ ಆಯಿತು ಅವ್ರ ಭರವಸೆಯನ್ನು ಕೊಟ್ಟು ಇಲ್ಲಿ ತನಕ 3ನೇ ಸೆಕ್ಷನ್ಗೆ ಒಂದು ಹನಿ ನೀರನ್ನು ಸಹ ಬಿಡಲಿಲ್ಲ. ಇದನ್ನು ನೋಡಿದ್ರೆ ರೈತರಿಗೆ ಸುಳ್ಳು ಹೇಳಿ ರೈತರ ಚಳುವಳಿಯನ್ನು ಒಂದು ಹತ್ತಿಕ್ಕಲಿಕ್ಕೆ ದಾರಿ ತಪ್ಪಿಸ್ಲಿಕ್ಕೆ ಕೊಟ್ಟಂತಹ ಒಂದು ವಂಚನೆ, ಇದು ಭರವಸೆ ಅಂತೇಳಿ ಸಂದರ್ಭದಲ್ಲಿ ನಾವು ಅವ್ರನ್ನ ಆರೋಪ ಮಾಡ್ತಾ ಇದ್ದೀವಿ. ಮತ್ತು ತಕ್ಷಣದಲ್ಲೇ ನೀರನ್ನ ಬಿಡಬೇಕು. ನೀರು ಬಿಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಕಚೇರಿಯಲ್ಲಿ ಕೆಲಸ ನಡೆಸಲಿಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ನಾವೀಗ ರೈತರೆಲ್ಲ ಸೇರಿ ನಾವೀಗ ಬೀಗ ಹಾಕಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.